ಹೋಗಿ ಸುತ್ತಾಡ್ಬಿಟ್ಟಿದ್ದೀನಿ, ಸರ್ ಪೇಮೆಂಟ್ ಕೊಡಿ ಸರ್ ಅಂತ. ಅದಾದ್ಮೇಲೆ ಅವ್ರು ಪೇಮೆಂಟು ಕೊಡ್ಲಿಲ್ಲ. ಸಿನಿಮಾ ಪ್ರಮೋಷನ್ಗೆ ಸಿಕ್ಕಾಗ ಹೀರೋಯಿನ್ ಹೇಳ್ತಾರೆ, ಅವ್ರು ಕನ್ಫ್ಯೂಸ್ ಆಗ್ಬಿಟ್ಟವ್ರೆ, ನನ್ಗೆ 5 ಲಕ್ಷ ಎಕ್ಸ್ಟ್ರಾ ಕೊಟ್ರು ಗೊತ್ತಾ, ಅವ್ನಿಗೆ ಗೊತ್ತೇ ಆಗಿಲ್ಲ ದಡ್ಡ ಪ್ರೊಡ್ಯೂಸರ್ ಅಂತ. ನಾನು ಏನ್ ನಡೀತಾ ಇದೆ, ಏನ್ ನಡೀತೆ, ಮನೇಲಿ ಎಷ್ಟು ದುಡ್ಡು ಕೇಳಕ್ಕಾಗುತ್ತೆ ಸರ್? ಐ ಶುಡ್ ಥ್ಯಾಂಕ್ ನಮ್ಮ ಅಣ್ಣಂಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನನ್ನ ರೂಮ್ 2,000 ರೂಪಾಯಿ ಬಾಡಿಗೆ, ಅವನೇ ಕಷ್ಟಪಟ್ಟು ಒದ್ದಾಡ್ಕೊಂಡು ಬದುಕು ಕಟ್ಕೊಂಡವನು. ತಿಂಗಳಿಗೆ 5,000 ರೂಪಾಯಿ ಕಾಸು ಕೊಡೋನು. ಅದ್ರಲ್ಲಿ ನಂದು 2,000 ಬಾಡಿಗೆ ಕಟ್ಟಿ ಉಳಿದಿದ್ದೆಲ್ಲ ನಾನು ಮೇಂಟೈನ್ ಮಾಡ್ಕೋಬೇಕಾಗಿತ್ತು. ಇನ್ ಯಾವ ಸಿನಿಮಾದವರು ಯಾರು ಇವ್ರು ಪೇಮೆಂಟ್ಗಳು ಕೊಡ್ತಿರ್ಲಿಲ್ಲ. ಆಕ್ಟ್ರು ಅಲ್ಟಿಮೇಟ್ಲಿ ಪ್ರೂವ್ ಮಾಡೋವರೆಗೂ, ಅವನನ್ನ ಜನ ಒಪ್ಕೊಳ್ಳೋವರೆಗೂ ದುಡ್ಡೇ ಕೇಳಂಗಿಲ್ಲ ಅಂದ್ರೆ ಡೈಲಿ ಅವನದೇನೋ ಒಂದು ಇರುತ್ತಲ್ಲ ಸರ್. ಹೌದು, ಅವನದು ಖರ್ಚುಗಳಿರುತ್ತಲ್ವಾ. ಈ ತರ ಎಲ್ಲ ಆದಾಗ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ನಿಮ್ಗೆ ಅನಿಸ್ತಾ ಇದೆ? ಅಂದ್ರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಬಂದೆ ಸರ್. ಅಂದ್ರೆ ಹೆಂಗಾಗೋಯ್ತು ಅದು ಅಂದ್ರೆ, ಪ್ರತಿ ಸರಿ ಸಿನಿಮಾ ಒಂದೊಂದು ಹೈಪ್ ತಗೊಳ್ಳೋದು, ಕೊನೆಗೆ ಅದು ಸಿನಿಮಾ ವರ್ಕ್ ಆಗ್ತಿರ್ಲಿಲ್ಲ. ಒಂದ್ ಸಿನಿಮಾ ವರ್ಕ್ ಆಗಕ್ 1000 ಫ್ಯಾಕ್ಟರ್ ಇರುತ್ತೆ. ಹೌದು, ಕೊನೆಗೆ ಒಂದ್ ಪಾಯಿಂಟ್ ಅಲ್ಲಿ ಎಲ್ಲ ತಂದ್ಬಿಟ್ಟು ಧನಂಜಯನ್ ಮೇಲೆ ಹಾಕ್ಬಿಟ್ರೆ, ಅವನು ಗೊಡ್ಡ ಹಸು, ಅವನು ಐರನ್ ಲೆಗ್, ಅವನು ಅದು ಇದು, ಅವನು